ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನದಲ್ಲಿ ನಾನು ಕಿಚನ್ ಮೇಕ್ ಓವರ್ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬಾ ದಿನಗಳಾಗಿತ್ತು ಮಾಡಬೇಕು ಅನ್ಕೊಂಡಿದ್ದೆ, ಆದ್ರೆ ನಾನು ಎಲ್ಲ ಸೆಟ್ ಮಾಡಿದೆ, ಆದ್ರೆ ಮಾಡೋದಕ್ಕೆ ಆಗ್ತಾ ಇರ್ಲಿಲ್ಲ. ಇವತ್ತು ಕಾಲ ಕೂಡ ಬಂದಿದೆ, ಮಾಡಿದೀನಿ. ಹೇಗಿದೆ ಅಂತ ನೋಡಿ. ನಾನು ಈ ರೀತಿಯಾಗಿ ಕೌಂಟರ್ ಟಾಪ್ ನ ರೆಡಿ ಮಾಡ್ಕೊಂಡಿದ್ದೀನಿ. ಒಂದ್ ಸೈಡ್ ಮಿಕ್ಸಿ, ಮತ್ತೆ ಈ ನೈಫ್ಗಳು, ಮತ್ತೆ ಸಣ್ಣ ಮಿಕ್ಸಿ ಜಾರು, ಮತ್ತೆ ಒಂದು ನಾನು ನೀರ್ ಕುಡಿಯೋದಕ್ಕೆ ಈಗ ಎಲ್ಲಾ ಟೈಮಲ್ಲೂ ಈಗ ವಾಟರ್ ಬಾಟಲ್ ಅಲ್ಲಿ ಅಥವಾ ಬಿಸಿ ನೀರು ಇಟ್ಕೊಂಡಿರ್ತೀನಿ. ಆದ್ರೆ ಕೆಲವೊಂದ್ಸಲ ಜಾಸ್ತಿ ಬೇಕು ಅಂದ್ರೆ ಆಗ ಇಟ್ಕೊಳ್ಳೋದಕ್ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಒಂದು ಚಿಕ್ಕದು ಒಂದು ಬಿಂದಿಗೆಲಿ ಇಟ್ಕೊಂಡಿದ್ದೀನಿ. ಈ ರೀತಿಯಾಗಿ ಕಪ್ಸ್ಗಳನ್ನೆಲ್ಲ ಒಂದ್ ಕಡೆ ಅರೇಂಜ್ ಮಾಡ್ಕೊಂಡಿದ್ದೀನಿ. ನಮ್ಮ ಮೇಲ್ಗಡೆ ಹೇಳೋದಾದ್ರೆ ಎಲ್ಲಾ ಕಡಲೆಬೇಳೆ, ಕಡಲೆಕಾಳು, ಈ ತರ ಪುಡಿಗಳು ಐಟಮ್ ಇದೆಲ್ಲ ಮೇಲ್ಗಡೆ ಇಟ್ಕೊಂಡಿದ್ದೀನಿ. ಇನ್ನ ಈ ಸೈಡ್ ಬರೋದಾದ್ರೆ ತುಂಬಾನೇ ಕ್ಯೂಟ್ ಆಗಿ ನನಗೆ ಇಂಡೋರ್ ಪ್ಲಾಂಟ್ಸ್ ಇಷ್ಟ, ಅದಕ್ಕೋಸ್ಕರ ಈ ತರ ಅರೇಂಜ್ ಮಾಡಿದೀನಿ. ಇನ್ನ ಈ ಸೈಡ್ ಎಲ್ಲ ಮೇಲ್ಗಡೆ ಎಲ್ಲ ಬಂದ್ಬಿಟ್ಟು ಎಕ್ಸ್ಟ್ರಾ ಏನಾದ್ರು ಇದ್ರೆ ಈಗ ಬಾಕ್ಸ್ಗಳಾಗಿರ್ಬೋದು ಅಥವಾ ಮಿಕ್ಸಿ ಜಾರ್ಗಳಿರ್ಬೋದು, ಆ ತರದ್ ಮಾತ್ರ ಇಟ್ಕೊಂಡಿರೋದು. ಜಾಸ್ತಿ ಏನ್ ಐಟಮ್ಗಳಿಲ್ಲ ನಮ್ಮ ಮನೇಲಿ. ಸಿಂಪಲ್ ಆಗಿ ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡಿದೀನಿ. ಇನ್ನೆಲ್ಲ ನಮ್ಮ ಪಾಪದು ಸಿರ್ಲಾಕ್ ಐಟಮ್ಸ್ಗಳಾಗಿರ್ಬೋದು ಅಥವಾ ಉಪ್ಪು, ಮೆಣಸು, ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಅಥವಾ ಡ್ರೈ ಫ್ರೂಟ್ಸ್ಗಳು ಇದೆಲ್ಲ ಒಂದ್ ಸೈಡ್ ಇಟ್ಟಿದ್ದೀನಿ. ಇನ್ನ ಈ ಸೈಡ್ ಹೇಳೋದಾದ್ರೆ ಇದು ಪ್ಯೂರಿಫೈಯರ್ ಕೆಳಗಡೆನೆ ನಾನು ಈ ಸೋಪು ಇಟ್ಕೊಂಡಿದ್ದೀನಿ, ಲಿಕ್ವಿಡ್ ಅದು ಇದು ಎಲ್ಲ. ಇನ್ನ ಕೆಳಗಡೆ ಬರೋದಾದ್ರೆ ಆ ಈಗ ದೋಸೆ ತವಾ, ಮತ್ತೆ ಬಾಣ್ಲಿಗಳು, ಮತ್ತೆ ಕಾಯಿ ತುರಿಯೋದಕ್ಕೆ ಇದನ್ನೆಲ್ಲ ಒಂದ್ ಸೈಡ್ ಇಟ್ಕೊಂಡಿದೀನಿ. ಬ್ಯಾಡಿಗೆ ಮೆಣಸಿನ್ಕಾಯಿ, ಈ ತರ ಎಲ್ಲ ಸ್ಟೆಪ್ಸ್ ಇಟ್ಕೊಂಡಿದೀನಿ. ಈ ಸೈಡ್ ಬಂದ್ಬಿಟ್ಟು ನಾನು ಅಕ್ಕಿ, ರಾಗಿ ಹಿಟ್ಟು ಇದೆಲ್ಲ ಬೇಡದಿರೋದು ಒಂದೊಂದು ಇರುತ್ತಲ್ಲ, ಅದನ್ನ ಇಟ್ಕೊಂಡು 2 ಚಿಕ್ಕ ಕುಕ್ಕರ್ಗಳನ್ನ ಇಟ್ಕೊಂಡಿದೀನಿ. ಈ ರೀತಿ ನಾನು ಸಿಂಪಲ್ ಆಗಿ ನಮ್ಮ ಮನೇಲಿ ಕಿಚನ್ ನ ಮೇಕ್ ಓವರ್ ಮಾಡ್ಕೊಂಡಿದೀನಿ. ಎಷ್ಟು ಬೇಕೋ ಅಷ್ಟು ತಗೊಂಡು ಇಟ್ಕೊಂಡ್ರೇನೆ ಬೆಸ್ಟ್. ಜಾಸ್ತಿ ಮಾಡ್ಕೊಂಡ್ರು ನಾವು ಯಾವಾಗ್ಲೂ ಅದನ್ನ ವಾಶ್ ಮಾಡ್ಕೊಂಡು ತೊಳ್ಕೊಂಡು ಇಟ್ಕೊಳ್ಳೋದಕ್ ಆಗೋದಿಲ್ಲ. ಸೊ ಎಷ್ಟು ಬೇಕೋ ಅಷ್ಟು ಸಿಂಪಲ್ ಆಗಿ ಇಟ್ಕೊಂಡು ಕ್ಲೀನ್ ಆಗಿ ಅಚ್ಚುಕಟ್ಟಾಗಿ ಇಟ್ಕೊಂಡಿದೀನಿ. ನಿಮ್ಗೆ ಏನಾದ್ರು ಯಾವ್ದ್ರ ಬಗ್ಗೆ ಏನಾದ್ರು ಲಿಂಕ್ ಬೇಕು ಅಂದ್ರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಆದಷ್ಟು ಟ್ರೈ ಮಾಡ್ತೀನಿ ಹಾಕೋದಕ್ಕೆ. ಇಷ್ಟ ಆಗಿತ್ತು ನಮ್ಮನೆ ಕಿಚನ್ ಟೂರು. ಇನ್ನ ಮಸಾಲೆ ದೋಸೆ ಮಾಡ್ಬೇಕು ಅನ್ಕೊಂಡಿದ್ದೆ. ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮಸಾಲೆ ದೋಸೆ ಚಟ್ನಿ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಮೊದಲು ಒಂದು ಜಾರಿಗೆ ಬ್ಯಾಡಿಗೆ ಮೆಣಸಿನ್ಕಾಯಿ, ಧನಿಯಾ ಬೀಜ, ಬೆಳ್ಳುಳ್ಳಿ, ಕರಿಬೇವು, ಜೀರಿಗೆ, ಉಪ್ಪು, ಸ್ವಲ್ಪ ನೀರ್ನ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಇಟ್ಕೊಳ್ಳೋದ್ರಿಂದ ನೀಟಾಗಿ ಬರುತ್ತೆ. ಒಂದು ಕುಕ್ಕರ್ಗೆ ಎಷ್ಟು ಬೇಕೋ ಅಷ್ಟು ಆಲೂಗೆಡ್ಡೆ, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ವಿಷಲ್ ಕೂಗಿಸ್ಕೊಳ್ಳಿ. ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಬಿಸಿ ಆದ ನಂತರ ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಉದ್ದಿನ ಬೇಳೆ, ಹಿಂಗು, ಕರಿಬೇ ಹೂವು, ಬ್ಯಾಡಗೆ ಮೆಣಸಿನ್ಕಾಯಿ, ಹಚ್ಚಿರುವಂತಹ ಬೆಳ್ಳುಳ್ಳಿ, ಇದು ಹಸಿಮೆಣಸಿನ್ಕಾಯಿ, ಹಚ್ಚಿರುವಂತಹ ಈರುಳ್ಳಿ, ಸ್ವಲ್ಪ ಅರಿಶಿನ, ಸ್ಮ್ಯಾಶ್ ಮಾಡ್ಕೊಂಡಿರುವಂತಹ ಆಲೂಗೆಡ್ಡೆ, ಆಮೇಲೆ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ತಿರುಗಿಸ್ಕೊಳ್ಳಿ. ಇದಾದ ನಂತರ ದೋಸೆ ಬ್ಯಾಟರ್ನ ತಗೊಂಡು ದೋಸೆ ಹಾಕೊಂತ ಇದೀನಿ. ತವಾ ಬಿಸಿ ಆದ ನಂತರ ದೋಸೆ ಹಿಟ್ಟಿಂದ ದೋಸೆ ಹಾಕೊಂಡು ಈ ರೀತಿ ಕೆಂಪು ಚಟ್ನಿನ ಸವರ್ಕೊಂಡು ಮೇಲೆ ಪಲ್ಯ, ಆಲೂಗಡ್ಡೆ ಪಲ್ಯ ಹಾಕಿದ್ರೆ ಈ ರೀತಿಯಾಗಿ ಮಸಾಲೆ ದೋಸೆ ರೆಡಿ ಆಗುತ್ತೆ.